ಎಲ್ಲರಿಗೂ ನಮಸ್ಕಾರಗಳು. ದೇವಿ ಪುರಾಣದಲ್ಲಿ ಬಿಡಾಲ್ ಅನ್ನುವಂಥ ರಾಕ್ಷಸ ಹೇಗೆ ಹುಟ್ಟುತ್ತಾನೆ ಅನ್ನುವಂಥದ್ದನ್ನು ನೋಡೋಣ. ನಿಮಗೆ ಇನ್ನೂ ಇಂತಹ ಅನೇಕ ವಿಷಯಗಳನ್ನು ದೇವಿ ಪುರಾಣದ ರಾಕ್ಷಸರ ವೃತ್ತಾಂತಗಳನ್ನು ನೋಡಬೇಕಾದರೆ ಬಸಲಿಂಗಯ್ಯ ಎಚ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಬೆಲ್ ಬಟನ್ ಅನ್ನು ಒತ್ತಿ. ಈಗ ದೇವಿ ಪುರಾಣದಲ್ಲಿ ಬಿಡಾಲ ಹೇಗೆ ಹುಟ್ಟುತ್ತಾನೆ. ಒಮ್ಮೆ ದೇವಲೋಕದ ಸುರಪತಿಯಾದ ಸುರೇಂದ್ರನಿಗೆ ಮೋಹ ಆವರಿಸಿತ್ತು. ಅದೇನೆಂದರೆ, ಇದು ಎಲ್ಲವೂ ನನ್ನದು, ಈ ದೇವತೆಗಳು ನನ್ನ ಗುಲಾಮರು, ಸೇವಕರೆಂದು ಎಲ್ಲ ದೇವತೆಗಳಿಗೆ ಸಿಟ್ಟಿನಿಂದ ಹೊಡಿತಿದ್ದ. ಈ ಸುರಪತಿಗೆ ಬುದ್ಧಿ ಕಲಿಸಲು ಆದಿಶಕ್ತಿಯು ಒಂದು ಲೀಲೆಯನ್ನು ಮಾಡುತ್ತಾಳೆ. ಅದೇನೆಂದರೆ ಲೀಲೆ, ಅದೇ ಸಮಯದೊಳಗ ದುಷ್ಟನಾದ ಮಹಿಷಾಸುರ ದಾನವೇಂದ್ರನು ತನ್ನ ಅಹಂಕಾರದಲ್ಲಿ ತನ್ನ ಜನ್ಮ ಕೊನೆಗೊಳಿಸುವ ಅವಸ್ಥಾನ ಪ್ರಾಪ್ತಿಯಾಗುತ್ತಾ ತಾನೂ ವರವ ಬೇಡಿದಂತೆ ಹೆಣ್ಣು ಅಬಲೆಯ ಅವತಾರ ಧರಿಸುವ ದೇವಿ ಕಾಲ ಅವಧಿಗೆ ಬಂದಿತ್ತು. ಆಗ ಒಂದು ದಿನ ಮಲಗಿರುವ ಮಹಿಷಾಸುರನಿಗೆ ಒಂದು ಕನಸು ಬಿತ್ತು. ಅದೇನೆಂದರೆ, ಒಬ್ಬ ಹೆಣ್ಣು ಬಾಲೆಯು ಆದಿಶಕ್ತಿಯು ಈತನ ಎದೆಗೆ, ಅಂದರೆ ಮಹಿಷಾಸುರನ ಎದೆಗೆ ಶೂಲದಿಂದ ಇರಿದಂತೆ ಕನಸನ್ನು ಕಂಡನು ಮಹಿಷಾಸುರ. ಆವಾಗ ಇದೇನು ಸೂಚನೆ ಎಂದು ರಕ್ಕಸನು ಬೆರಗಾದ. ಇವನಿಗನಿಸಿತ್ತು, ನಾನು ಹಿಂದೆ ಬ್ರಹ್ಮನಿಂದ ವರವನ್ನು ಕೇಳಿದ್ದೆ. ಅದೇನೆಂದರೆ, ಒಂದು ಹೆಣ್ಣು ಅಬಲೆಯಿಂದ ಮಾತ್ರ ನಮ್ಮ ಸಂಹಾರವಾಗಬೇಕೆಂದು ಕೇಳಿದ್ದೆ. ಆ ಹೆಣ್ಣು ಅಬಲೆ ಈಗ ಹುಟ್ಟಿರಬಹುದಾ ಎಂದು ಚಿಂತಾಕ್ರಾಂತನಾದ ಅವನ ಸಹಾಯಕನಾದ ಬೃಸುಂಡಿಯನ್ನು ಕೇಳಿದ. ಎಲೈ ಬೃಸುಂಡಿಯೇ, ಈ ಕನಸಿನ ಅರ್ಥವೇನು ಹೇಳು ಎಂದಾಗ ಆಗ ಬೃಸುಂಡಿ ಹೇಳ್ತಾನೆ, ಹೌದು ಲೋಕೇಶ್ವರ, ಆ ಹೆಣ್ಣು ಅಬಲೆ ಹುಟ್ಟಿರಬಹುದು, ಅದಕ್ಕಾಗಿ ಇಂಥ ಕನಸು ಕಂಡಿರಿ ಎಂದಾಗ ಆಗ ಮಹಿಷಾಸುರನು ಕೇಳ್ತಾನೆ, ಬೃಸುಂಡಿ, ನಾನು ಈಗ ಏನು ಹೇಳಲಿ ಎಂದು ಕೇಳಿದಾಗ ಅದಕ್ಕೆ ಬೃಸುಂಡಿಯು, ಏನಿಲ್ಲ ಲೋಕೇಶ್ವರ, ನೀನು ಈಗಿಂದೀಗಲೇ ದೇವಲೋಕಕ್ಕೆ ಹೋಗಿ ದೇವೇಂದ್ರನ ಎದೆಯಲ್ಲಿ ಅಮೃತವಿದೆ. ಆ ಅಮೃತವನ್ನು ನೀನು ಕುಡಿದರೆ ನಿನ್ನನ್ನು ಯಾವ ಸ್ತ್ರೀಯಳು ಏನನ್ನೂ ಮಾಡುವುದಿಲ್ಲ, ಮಾಡಲೂ ಬರುವುದಿಲ್ಲ, ನಿನಗೆ ಯಾರಿಂದಲೂ ಸಾವಿಲ್ಲ ಎಂದು ಬೃಸುಂಡಿ ಹೇಳಿದನು. ಇದನ್ನು ಕೇಳಿದ ಕ್ಷಣವೇ ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಗಹಗಹಿಸಿ ನಗುತ್ತಾ ಪ್ರಳಯ ಕಾಲದ ರುದ್ರನಂತೆ ದೇವೇಂದ್ರನಲ್ಲಿರುವ ಅಮೃತವನ್ನು ಕುಡಿಯಲು ಹೊರಟೇ ಬಿಟ್ಟ. ದೇವೇಂದ್ರನ ಒಡಲಗದ ಮುಂದೆ ನಿಂತು ಒಮ್ಮೆ ಝಾಡಿಸಿ ದೇವೇಂದ್ರನಿಗೆ ಜೋರಾಗಿ ಒದಿತಾನೆ. ಆಗ ಗಡಗಡ ನಡುಗಿದಂಥವನಾಗ್ತಾನೆ ದೇವೇಂದ್ರ. ಏನು ಮಹಿಷಾಸುರ, ಏನಾಗಿದೆ ಎಂದನು. ಆಗ ಎಲ್ಲ ದೇವೇಂದ್ರ, ಇನ್ನೂ ಏನಾಗಿದೆ ಎಂದು ಕೇಳುವೆಯಾ? ನಿನ್ನಲ್ಲಿರುವ ಅಮೃತವನ್ನು ಕುಡಿಯಲು ಬಂದಿರುವೆ, ಕೊಡುವೆಯೋ ಇಲ್ಲವೇ ನಿನ್ನ ಪ್ರಾಣವನ್ನು ತೆಗೆಯಲು ಎಂದು ಸಿಟ್ಟಿನಿಂದ ಹೇಳಿದ. ಆಗ ದಾನವೇಂದ್ರ, ನೀ ಹೇಳಿದಂತೆ ಕೊಡುವೆ ಎಂದು ಅಂಜುತ್ತಾ ದೇವೇಂದ್ರ ನುಡಿದ. ಅಷ್ಟರಲ್ಲಿ ನಾರದ ಬಂದು, ನಾರದನು, ಏನು ಮಹಿಷಾಸುರ, ದೇವಲೋಕದ ಕಡೆ ಬಂದಂತೆ ಕಾಣ್ತಾ ಇದೆ ಎಂದು ಕೇಳಿದನು. ಆಗ ಈ ಕುನ್ನಿಯಾದ ದೇವೇಂದ್ರನ ಎದೆಯ ಅಮೃತವನ್ನು ಕುಡಿಯಲು ಬಂದಿದ್ದೇನೆ ಎಂದು ಮಹೇಶ ನುಡಿದನು. ಆದರೆ ಬುದ್ಧಿವಂತನಾದ ನಾರದ ಹೇಳ್ತಾನೆ, ಮಹಿಷನಂತೆ ಮಹಿಷ, ನಾನು ದೇವಲೋಕದಲ್ಲಿರ್ತಕ್ಕಂಥ ದೇವೇಂದ್ರನ ಎದೊಳಗೆ ಇರುವಂಥ ಅಮೃತವನ್ನು ಕುಡಿಯಲು ಬಂದಿದ್ದೇನೆ ಎಂದಾಗ ಅಷ್ಟರೊಳಗ ನಾರದ ಬಂದ.
ನಾರದ ಹೇಳ್ತಾನೆ, ಮಹಿಷಾಸುರ, ಅಮೃತವನ್ನು ಹೀಗೆ ಕುಡಿಯುವುದೇ, ಮತ್ತೆ ಹೇಗೆ ಕುಡಿಯುವುದು ಎಂದು ಮಹಿಷಾಸುರ ಕೇಳಿದಾಗ, ನೀ ಹೇಳಿದಂತೆ ಕೇಳುವ ಈ ದೇವತೆಗಳು ನಿನ್ನ ಸೇವಕರಲ್ಲವೇ ಎಂದಾಗ, ನಿನ್ನ ಪಟ್ಟಣದ ಅರಮನೆಯಲ್ಲಿ ನೀನು ಕುಳಿತಿರುವಾಗ ನಿನ್ನ ಸೇವಕನಂತಿರುವ ಈ ದೇವೇಂದ್ರನು ಆ ಅಮೃತವನ್ನು ತಂದುಕೊಟ್ಟರೆ ಅದು ಹೇಗೆ ಇರುತ್ತೆ? ನೀನೇ ವಿಚಾರ ಮಾಡಿ ನೋಡು. ಅವರನ್ನು ಹೊಡೆದು ಬಡೆದು ಬಲಾತ್ಕಾರದಿಂದ ಇಲ್ಲಿ ಅಮೃತ ಕುಡಿಯುವುದಕ್ಕಿಂತ ನಿನ್ನ ರಾಜಸಿಂಹಾಸನದ ಮೇಲೆ ನಿನ್ನ ಪ್ರಜೆಗಳ ಮುಂದೆ ಈ ದೇವತೆಗಳು ಸೇವಕರಂತೆ ಬಂದು ಅಮೃತ ಕೊಟ್ಟರೆ ಅದನ್ನು ನೀನು ಕುಡಿದರೆ ಅದು ಹೇಗೆ ಇರುತ್ತೆ ನೋಡು ಎಂದು ನಾರದ ಹೇಳಿದ. ಭಲೆ 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 ಬುದ್ಧಿವಂತ ನಾರದ ಎಂದು ಅವನ ಬೆನ್ನಿನ ಮೇಲೆ ಶಭಾಶ್ಗಿರಿ ಕೊಡ್ತಾನೆ. ಆಗ, ಹೌದು ನಾರದ, ನಾ ಪಟ್ಟಣಕ್ಕೆ ಮರಳಿ ಹೋದ ಮೇಲೆ ದೇವೇಂದ್ರ ಅಮೃತವು ತಂದು ಕೊಡದಿದ್ದರೆ ಅದಕ್ಕೆ ನಾರದ ನಾನಿಲ್ಲವೇ? ಇವನ ಕೈಯಾರ ಅಮೃತವನ್ನು ಕೊಟ್ಟು ಕಳಿಸಲು ನಾನು ಹೇಳುತ್ತೇನೆ. ಅದಕ್ಕೆ ಒಪ್ಪಿ ಮಹಿಷಾಸುರನು ತನ್ನ ಪಟ್ಟಣಕ್ಕೆ ಇತ್ತ ಇಂದ್ರನ ಜೊತೆಗೂಡಿ ದೇವತೆಗಳು ಬ್ರಹ್ಮನ ಹತ್ತಿರ ಹೋಗಿ, ಬ್ರಹ್ಮನ ಜೊತೆಗೂಡಿ ವಿಷ್ಣುವಿನ ಹತ್ತಿರ ಹೋಗಿ, ವಿಷ್ಣುವಿನ ಜೊತೆಗೂಡಿ ಶಿವನ ಹತ್ತಿರ ಹೋದರು. ಆಗ ಶಿವ ಇವರನ್ನು ಕಂಡು ಬಂದ ಕಾರಣ ಕೇಳಿದರು. ಆಗ ದೇವೇಂದ್ರನು ಎಲ್ಲವನ್ನ ಹೇಳ್ತಾನೆ. ಇದಕ್ಕೆ ಶಿವನು ದೇವೇಂದ್ರನಿಗೆ ಮರಳಿ ಹೇಳ್ತಾನೆ, ಎಲೇ ದೇವೇಂದ್ರ, ಇದಕ್ಕೆಲ್ಲ ನಿನ್ನ ಮೋಹವೇ ಕಾರಣ. ದೇವಲೋಕದ ನನ್ನದು, ದೇವತೆಗಳು ನನ್ನ ಸೇವಕರು, ಮೋಹದ ಪಾಶಕ್ಕೆ ನೀನು ಬಿದ್ದಿರುವೆ. ಅದಕ್ಕೆ ಇಂಥ ದುರ್ಗತಿ ನಿನಗೆ ಬಂದಿರುವುದು. ನಿನಗೇನು ಮಾಡಬೇಕೆಂದು ದೇವೇಂದ್ರನು ಶಿವನನ್ನು ಕೇಳಿದ. ಆಗ ಶಿವ ಹೇಳ್ತಾನೆ, ಚಿಂತಿಸಬೇಡ ದೇವತೆಗಳೇ, ನೀವ್ಯಾರು ದೇವಾನುದೇವತೆಗಳಿರ ಚಿಂತೆಯನ್ನು ಮಾಡಬೇಡಿ. ಮಹಿಷಾಸುರನ ಅಂತ್ಯ ಸಮೀಪವಾಗಿದೆ. ಬ್ರಹ್ಮ ವರವೇ ಶಾಪವಾಗಿ ಆತ ಬೇಡಿದ ಶಾಪವೇ ಒಂದು ಹೆಣ್ಣಿನಿಂದಲೇ ನಮ್ಮೆಲ್ಲರ ಆಧಾರಳಾದ ಜಗದೀಶ್ವರಿ. ಮಹಿಷಾಸುರ ಕೇವಲ ಒಂದು ಹೆಣ್ಣಿನಿಂದ ಮರಣ ಬರಬೇಕೆಂದು ವರವನ್ನು ಬೇಡಿದ್ದ. ತಾ ಬೇಡಿದ ವರವೇ ತನಗೆ ಕುತ್ತಾಗಿ ಇಂದು ಆ ಹೆಣ್ಣು ಬೇರೆ ಯಾರೂ ಅಲ್ಲ, ಜಗಜ್ಜನನಿಯಿಂದ ಹತನಾಗುವಂಥ ಸಮಯ ಮಹಿಷಾಸುರನಿಗೆ ಬಂದದೆ. ಜಗದೀಶ್ವರಿಯ ಮುಂದೆ ಅವತಾರವನ್ನು ತಾಳುವವಳಿದ್ದಾಳೆ ಇಲ್ಲಿ ಜಗದೀಶ್ವರಿ. ಈಗ ನೀನು ಮಹಿಷಾಸುರನಿಗೆ ಕೊಟ್ಟ ಮಾತಿನಂತೆ ನಿನ್ನ ಮೋಹವೆಂಬ ಶಕ್ತಿಯನ್ನು ಒಂದು ರೂಪವನ್ನು ಮಾಡಿ ಮಹಿಷನಿಗೆ ಅಮೃತ ಕೊಡುವ ನೆಪದಲ್ಲಿ ಅವನನ್ನು ಕಳುಹಿಸು. ಇವನು ಆತನ ಅರಮನೆಗೆ ಹೋದರೆ ಮಹಿಷನ ರಕ್ಕಸ ಜನ್ಮ ಬಿಡುಗಡೆಯಾಗುತ್ತದೆ. ಅಂದರೆ ಅಮೃತ ಕೊಡಲು ಹೋದ ನಿನ್ನ ಮೋಹದ ಶಕ್ತಿಯ ಸ್ವರೂಪವೇ ಅವನಿಗೆ ಮೋಹವಾಗಿ ಆ ಮಹಿಷನು ನೀ ಕಳಿಸಿದ ಸ್ವರೂಪಕ್ಕೆ ಗುಲಾಮನಾಗುತ್ತಾನೆ. ಮುಂದೆ ಆದಿಶಕ್ತಿ ಅವತಾರವನ್ನು ತಾಳ್ತಾಳೆ, ಇವರಿಬ್ಬರನ್ನ ಸಂಹಾರವನ್ನು ಮಾಡ್ತಾಳೆ. ಅಂದರೆ ನಿನ್ನ ಮೋಹವೇ ಅವನ ಸಂಹಾರಕ್ಕೆ ಮೃತ್ಯು ಆಗ್ತದೆ. ಈ ನಿನ್ನ ಮೋಹವೇ ಅವನಿಗೆ ಕೊನೆಯ ಸೇನಾಧಿಪತಿಯಾಗ್ತಾನೆ. ಈ ನಿನ್ನ ಮೋಹ ಸ್ವರೂಪವೇ ಮಹಿಷನ ರಕ್ಕಸ ಜನ್ಮ ಬಿಡುಗಡೆ ಮತ್ತು ನಿಮ್ಮ ಬಂಧನಕ್ಕೂ ಇರುವಿನಿಂದಲೂ ಬಿಡುಗಡೆ, ಮಹಿಷನ ಜನ್ಮ ಬಿಡುಗಡೆ, ಆ ಮಹಿಷನಿಂದ ಒದಗಿದ ನಿಮ್ಮ ಬಂಧನ ಬಿಡುಗಡೆ ಆಗ್ತದೆ. ಈ ಎರಡೂ ಬಿಡುಗಡೆಗೆ ಇವನೇ ಕಾರಣನಾಗುತ್ತಾನೆ. ಅದಕ್ಕಾಗಿ ಇವನು ಬಿಡಾಲ ಎಂದು ಕರೆದನು ಶಿವನು. ಬಿಡಾಲನೆಂದು ಕರೆದನು ಶಿವನು. ಅದೇ ರೀತಿಯಲ್ಲಿ ಮುಂದೆ ದೇವೇಂದ್ರ ತನ್ನ ಮೋಹವನ್ನು ಹೊರಗೆ ತೆಗೆದು ಅದಕ್ಕೆ ನರನ ರೂಪವನ್ನು ಕೊಟ್ಟು ಮಹಿಷನಿಗೆ ಅಮೃತ ಕೊಡುವ ನೆಪದಲ್ಲಿ ಕಳುಹಿಸಿದ ಅವನೇ ಬಿಡಾಲನಾಗಿದ್ದಾನೆ. ಈತ ಮೋಹದಿಂದ ಕೂಡಿದ
ಕೂಡಿದವನಾಗಿದ್ದರಿಂದ ಅಹಂಕಾರಿಯಾಗಿ ಪುನಃ ದೇವತೆಗಳಿಗೆ ವಿರೋಧ ಬಿದ್ದು ಮುಂದೆ ದೇವಿಯ ಕೈಯಲ್ಲಿ ಹತನಾಗುತ್ತಾನೆ. ಒಟ್ಟಿನಲ್ಲಿ ಅಮ್ಮನ ಪುರಾಣದಲ್ಲಿ ನನ್ನದು ಎಂದು ಮೋಹಕ್ಕೆ ಹೋಲಿಸಿದ್ದಾರೆ. ಈ ಬಿಡಾಲ ನನ್ನ ಈ ಬಂಧನದಿಂದನೇ ನಮ್ಮ ದುಃಖ ಪ್ರಾಪ್ತವಾಗಿದೆ. ನಿಜಗುಣರು ಹೇಳುವಂತೆ ಮಮಕಾರದಿಂದ ಮೆಕ್ಕಿನ ಬಂಧ ಮುಂಟೆ. ಅದಕ್ಕಾಗಿ ಈ ಮೋಹವೆಂಬ ಬಿಡಾಲನು ನಮ್ಮೊಳಗೂ ಇದ್ದಾನೆ. ಇವನ ಸಂಹಾರ ಮಾಡಿಕೊಂಡರೆ ನಮಗೆ ಬಂಧನ ಬಿಡುಗಡೆಯಾಗುತ್ತದೆ. ಅದಕ್ಕಾಗಿ ಇವನ ಹೆಸರೇ ಸೂಚಿಸುವಂತೆ ಮಹಿಷಾಸುರನ ರಕ್ಕಸ ಜನನ ಬಿಡುಗಡೆ, ದೇವತೆಗಳಿಗೆ ಬಂದೊದಗಿದ ದುಃಖ ಬಿಡುಗಡೆ, ನಮ್ಮಲ್ಲಿಯೂ ಸಹ ಬಂಧನ ಬಿಡುಗಡೆ ಇವನೇ ಕಾರಣನಾಗಿದ್ದಾನೆ. ಅದಕ್ಕಾಗಿ ಇವನನ್ನು ಬಿಡಾಲ ಎಂದು ಕರೆದಿದ್ದಾರೆ. ಬಿಡುಗಡೆಯನ್ನು ಮಾಡಿದವನಿಗೆ ಬಿಡಾಲ ಎಂದು ಕರೆದಿದ್ದಾರೆ. ಇದು ಬಿಡಾಲನ ಜನ್ಮಕಥೆಯಾಗಿದೆ ದೇವಿ ಪುರಾಣದಲ್ಲಿ ಎನ್ನುವಂಥ ಮಾತನ್ನು ಎಲ್ಲರಿಗೂ ಹೇಳುತ್ತಾ ಶರಣೋ ಶರಣಾರ್ಥಿಗಳು.